ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 87ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ತುಂಬ ಮಹತ್ವದ್ದಾದ, ಯಾಕಂದರೆ ಮುಂದೆಂದಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡುವಾಗ ತುಂಬ ಟ್ವಿಸ್ಟಾಗಿ ಕೊಡುವಂಥ ಒಂದು ಪ್ರಶ್ನೆಗಳು ಪ್ರಿಪೋಸಿಷನ್ ಮೇಲೆ ಇರುತ್ತೆ, ಅಂದರೆ ಸಂಬಂಧ ಸೂಚಕಗಳು. ಇವತ್ತು ನಾವು ಪ್ರಿಪೋಸಿಷನ್ಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳೋಣ. ಏನಪ್ಪ ಈ ಪ್ರಿಪೋಸಿಷನ್ ಅಂದರೆ ಒಂದು ನೌನ್ ಮತ್ತು ಇನ್ನೊಂದು ನೌನ್, ಅಥವಾ ಒಂದು ನೌನ್ ಮತ್ತೊಂದು ಪ್ರನೌನ್, ಇವುಗಳ ಮಧ್ಯೆ ಸಂಬಂಧವನ್ನು ಸೂಚಿಸುತ್ತೆ. ಇಲ್ಲಿ ನೋಡಿ, ದ ಬುಕ್ ಈಸ್ ಆನ್ ದಿ ಟೇಬಲ್. ಇಲ್ಲಿ ಎರಡು ನೌನ್ಗಳಿವೆ, ಒಂದು ಬುಕ್ಕು ಮತ್ತೊಂದು ಟೇಬಲ್. ಬುಕ್ ಎಲ್ಲಿದೆ? ವೇರ್ ಇಸ್ ದ ಬುಕ್? ದ ಬುಕ್ ಈಸ್ ಆನ್ ದಿ ಟೇಬಲ್ ಅಂದರೆ ಪುಸ್ತಕವು ಮೇಜಿನ ಮೇಲಿದೆ, ಅಂದರೆ ಒಂದಕ್ಕೊಂದು ಸಂಬಂಧವನ್ನು ಸೂಚಿಸುತ್ತೆ. ಅದೇ ಥರ ವೇರ್ ಈಸ್ ದ ಕ್ಯಾಟ್? ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಬೆಕ್ಕೆಲ್ಲಿದೆ? ಬೆಕ್ಕು ಟೇಬಲ್ನ ಕೆಳಗಿದೆ, ಅಂದರೆ ಒಂದು ಪುಸ್ತಕ ಟೇಬಲ್ನ ಮೇಲಿತ್ತು ಮತ್ತು ಬೆಕ್ಕು ಟೇಬಲ್ನ ಕೆಳಗಿದೆ. ಹೀಗೆ ಎರಡು ನೌನ್ ಅಥವಾ ಪ್ರನೌನ್ಗಳ ಮಧ್ಯೆ ಸಂಬಂಧವನ್ನು ಸೂಚಿಸುವ ಪದಗಳಿಗೆ ಪ್ರಿಪೋಸಿಷನ್ ಅಂತ ಕರೀತಾರೆ. 100ಕ್ಕೂ ಹೆಚ್ಚು ಪ್ರಿಪೋಸಿಷನ್ಗಳಿವೆ. ಇವನ್ನು ನಾನು ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತೀನಿ, ನೀವು ಇದನ್ನು ತಿಳ್ಕೊಳ್ತಾ ಹೋಗಬೇಕು. ಬೇಸಿಕ್ ಎಕ್ಸಾಂಪಲ್ ಆಗಿ ಈ ಒಂದು ಚಾರ್ಟನ್ನು ನೋಡಿ. ದ ಕ್ಯಾಟ್ ಈಸ್ ಆಟ್ ದ ಡೋರ್. ಆಟ್ ಅಂದರೆ ಬಳಿ. ಬೆಕ್ಕೆಲ್ಲಿದೆ? ಬಾಗಿಲಿನ ಬಳಿ ಇದೆ. ಆಟ್ ದ ಡೋರ್, ಬಾಗಿಲಿನ ಬಳಿ ಇದೆ. ಅದೇ ಥರ ವೇರ್ ಈಸ್ ದ ಕ್ಯಾಟ್? ಬೆಕ್ಕೆಲ್ಲಿದೆ? ಬಿಟ್ವೀನ್ ದ ಬುಕ್ಸ್. ಎರಡು ಪುಸ್ತಕಗಳಿದ್ದಾವೆ, ಆ ಪುಸ್ತಕದ ಮಧ್ಯೆ ಬೆಕ್ಕಿದೆ. ಅದೇ ಥರ ಇನ್ ದ ಬಾಕ್ಸ್. ಬೆಕ್ಕೆಲ್ಲಿದೆ? ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ಅದೇ ಥರ ಮತ್ತೊಂದು ವೇರ್ ಈಸ್ ದ ಕ್ಯಾಟ್? ಬೆಕ್ಕೆಲ್ಲಿದೆ? ಬಿಹೈಂಡ್ ದ ಸೋಫಾ. ಸೋಫಾದ ಹಿಂದಿದೆ. ವೇರ್ ಈಸ್ ದ ಕ್ಯಾಟ್? ಅಂಡರ್ ದ ಟೇಬಲ್. ವೇರ್ ಈಸ್ ದ ಕ್ಯಾಟ್? ಆನ್ ದಿ ಟೇಬಲ್. ವೇರ್ ಈಸ್ ದ ಕ್ಯಾಟ್? ನಿಯರ್ ದ ಕಂಪ್ಯೂಟರ್. ವೇರ್ ಈಸ್ ದ ಕ್ಯಾಟ್? ಇನ್ ಫ್ರಂಟ್ ಆಫ್ ದಿ ಕಂಪ್ಯೂಟರ್. ಹೀಗೆ ಆಟ್, ಬಿಟ್ವೀನ್, ಬಿಹೈಂಡ್, ಅಂಡರ್, ನಿಯರ್, ಇನ್ ಫ್ರಂಟ್ ಆಫ್, ಆಟ್, ಆನ್, ನೆಕ್ಸ್ಟ್ ಟು, ಅಕಾರ್ಡಿಂಗ್ ಟು, ಇವುಗಳನ್ನು ಪ್ರಿಪೋಸಿಷನ್ ಅಂತ ಕರೀತಾರೆ. ಈಗ ನಾನು ಒಂದೊಂದೇ ಪ್ರಿಪೋಸಿಷನನ್ನು ಅವುಗಳ ಅರ್ಥ ಸಮೇತ ಉದಾಹರಣೆಯನ್ನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ನೋಡ್ತಾ ಹೋಗಿ. ಈಗ ಪ್ರಿಪೋಸಿಷನ್ ಎಂದರೇನು? ಪ್ರಿಪೋಸಿಷನ್ ಅಂದರೆ ಒಂದು ನೌನ್ ಅಥವಾ ಪ್ರನೌನ್ಗೆ ಸೆಂಟೆನ್ಸ್ನಲ್ಲಿರುವ ಬೇರೆ ಬೇರೆ ಪದಗಳ ಜೊತೆಗೆ ಸಂಬಂಧವನ್ನು ಸೂಚಿಸುವ ಪದ. ಅವು ಸಾಮಾನ್ಯವಾಗಿ ಸ್ಥಳ, ಸಮಯ, ದಿಕ್ಕು, ಸ್ಥಿತಿ ಮತ್ತು ಕಾರಣ ಇವುಗಳನ್ನು ತೋರಿಸುತ್ತೆ. ಯಾವುದು ಪ್ರಿಪೋಸಿಷನ್ ಯಾವುದನ್ನು ತೋರಿಸುತ್ತೆ? ಪ್ಲೇಸ್, ಟೈಮ್, ಡೈರೆಕ್ಷನ್, ಪೊಸಿಷನ್ ಮತ್ತು ರೀಸನ್. ಸ್ನೇಹಿತರೆ, ಮೊದಲಿಗೆ ನಾವು ಇನ್ ಅಂದರೆ ಒಳಗೆ ಅಥವಾ ಒಳಭಾಗದಲ್ಲಿ ಈ ಪ್ರಿಪೋಸಿಷನ್ ಬಗ್ಗೆ ನೋಡೋಣ. ಐ ಆಮ್ ಇನ್ ದಿ ರೂಮ್. ನಾನು ಕೊಠಡಿ ಒಳಗೆ ಇದ್ದೇನೆ, ಅಂದರೆ ನಾನು ರೂಮಲ್ಲಿ ಇದ್ದೇನೆ. ದ ಮಿಲ್ಕ್ ಈಸ್ ಇನ್ ದ ಗ್ಲಾಸ್. ಹಾಲು ಗ್ಲಾಸಿನೊಳಗೆ ಇದೆ. ಹಾಲೆಲ್ಲಿದೆ? ಗ್ಲಾಸಿನ ಒಳಗೆ ಇದೆ. ಸೊ ಇಲ್ಲಿ ಇನ್ನನ್ನು ಬಳಸಿದ್ದಾರೆ. ಇನ್ ಅಂದರೆ ಒಳಗೆ. ಶಿ ಲಿವ್ಸ್ ಇನ್ ಬ್ಯಾಂಗಳೂರು. ಅವಳು ಬೆಂಗಳೂರಿನಲ್ಲಿ ವಾಸಿಸುತ್ತಾಳೆ. ದೇರ್ ಈಸ್ ಎ ಫಿಶ್ ಇನ್ ದ ಪಾಂಡ್. ಕೆರೆಯಲ್ಲಿ ಒಂದು ಮೀನಿದೆ. ಮೀನು ಎಲ್ಲಿದೆ? ಇನ್ ದ ಪಾಂಡ್ ಅಂದರೆ ಕೆರೆಯಲ್ಲಿದೆ. ದ ಬುಕ್ಸ್ ಆರ್ ಇನ್ ದ ಬ್ಯಾಗ್. ಪುಸ್ತಕಗಳು ಚೀಲದೊಳಗೆ ಇವೆ, ಅಂದರೆ ಪುಸ್ತಕಗಳೆಲ್ಲಿವೆ? ಚೀಲದಲ್ಲಿವೆ. ಸೊ ಇನ್ ಅಂದರೆ ಒಳಗೆ ಅಥವಾ ಒಳಭಾಗದಲ್ಲಿ ಅನ್ನೋ ಅರ್ಥ. ಸೊ ಹಾಗೆ ಎರಡನೇದು ಆನ್. ಆನ್ ಅಂದರೆ ಮೇಲೆ, ಮೇಲ್ಭಾಗದಲ್ಲಿ, ಮೇಜಿನ ಮೇಲೆ, ಮನೆಯ ಮೇಲೆ, ಕೊಠಡಿಯ ಮೇಲೆ, ನೆಲದ ಮೇಲೆ. ಹೀಗೆ ಹೇಳುವಾಗ ನಾವು ಆನನ್ನು ಬಳಸ್ತೀವಿ. ದ ಬುಕ್ ಈಸ್ ಆನ್ ದಿ ಟೇಬಲ್. ಪುಸ್ತಕ ಮೇಜಿನ ಮೇಲಿದೆ. ದ ಫ್ಯಾನ್ ಈಸ್ ಆನ್ ದ ಸೀಲಿಂಗ್. ಫ್ಯಾನ್ ಸೀಲಿಂಗ್ ಮೇಲಿದೆ. ಹೀ ಸ್ಯಾಟ್ ಆನ್ ದ ಚೇರ್. ಅವನು ಕುರ್ಚಿಯ ಮೇಲೆ ಕುಳಿತ. ದ ಕ್ಯಾಟ್ ಈಸ್ ಆನ್ ದ ವಾಲ್. ಬೆಕ್ಕು ಗೋಡೆಯ ಮೇಲಿದೆ. ಐ ರೋಟ್ ಮೈ ನೇಮ್ ಆನ್ ದ ಪೇಪರ್. ನಾನು ನನ್ನ ಹೆಸರನ್ನು ಕಾಗದದ ಮೇಲೆ ಬರೆದಿದ್ದೆ. ಎಲ್ಲಿ ಬರೆದೆ? ಕಾಗದದ ಮೇಲೆ, ಆನ್ ದಿ ಪೇಪರ್. ಹಾಗೆ ಮೂರನೇದು ಅಂಡರ್. ಅಂಡರ್ ಅಂದರೆ ಕೆಳಗೆ. ದ ಡಾಗ್ ಈಸ್ ಅಂಡರ್ ದ ಟೇಬಲ್. ನಾಯು ಮೇಜಿನ ಕೆಳಗೆ ಇದೆ. ದ ಶೂಸ್ ಆರ್ ಅಂಡರ್ ದ ಬೆಡ್. ಚಪ್ಪಲಿಗಳು ಹಾಸಿಗೆ ಕೆಳಗೆ ಇವೆ. ಹೀ ಹಿಡ್. ಹೈಡ್ ಅಂದರೆ ಅಡಗಿಕೊಳ್ಳುವುದು. ಹಿಡ್ ಅಂದರೆ ಅಡಗಿಕೊಂಡಿದ್ದಾನೆ, ಅಡಗಿಕೊಂಡನು. ಹೀ ಹಿಡ್ ಅಂಡರ್ ದ ಟ್ರೀ. ಅವನು ಮರದ ಕೆಳಗೆ ಅಡಗಿದ. ದ ಬಾಲ್ ಈಸ್ ಅಂಡರ್ ದ ಚೇರ್.
ಚೆಂಡು ಕುರ್ಚಿಯ ಕೆಳಗಿದೆ. ದ ಕ್ಯಾಟ್ ಸ್ಲೆಪ್ಟ್ ಅಂಡರ್ ದ ಸೋಫಾ. ಬೆಕ್ಕು ಸೋಫಾದ ಕೆಳಗೆ ಮಲಗಿತು. ಇನ್ನು 4ನೇದು ಎಬೋ. ಎಬೋ ಅಂದರೆ ಮೇಲ್ಭಾಗದಲ್ಲಿ, ಮೇಲೆ ಅನ್ನೋ ಅರ್ಥ ಬರುತ್ತೆ. ಈ ಕ್ರಿಕೆಟ್ ಆಡುವಾಗ ನೀವು ಬಾಲು ಶೋಲ್ಡರ್ ಮೇಲೆ ಹೋಯಿತು ಅಂದರೆ, ಭುಜದ ಮೇಲೆ ಹೋಯ್ತು ಅಂದರೆ ಅಬೋ ದ ಶೋಲ್ಡರ್ ಅಂತ ಹೇಳ್ತೀರಲ್ಲ, ಅದೇ ಥರ ಅಬೋ ಅಂದರೆ ಮೇಲೆ. ದ ಫ್ಯಾನ್ ಈಸ್ ಅಬೋ ಮೈ ಹೆಡ್. ಫ್ಯಾನ್ ನನ್ನ ತಲೆಯ ಮೇಲ್ಭಾಗದಲ್ಲಿದೆ. ದ ಪ್ಲೇನ್ ಫ್ಲೇವ್ ಅಬೋ ದ ಕ್ಲೌಡ್ಸ್. ವಿಮಾನ ಮೋಡಗಳ ಮೇಲೆ ಹಾರಿತು. ದ ಪಿಕ್ಚರ್ ಹ್ಯಾಂಗ್ಸ್ ಅಬೋ ದ ಬೆಡ್. ಚಿತ್ರ ಹಾಸಿಗೆ ಮೇಲ್ಭಾಗದಲ್ಲಿ ತೂಗುತ್ತಿದೆ. ಟೆಂಪ್ರೇಚರ್ಸ್ ಆರ್ ಅಬೋ 30 ಡಿಗ್ರೀಸ್. ತಾಪಮಾನ 30 ಡಿಗ್ರಿಗಳಿಗಿಂತ ಹೆಚ್ಚಿದೆ. ದ ಬರ್ಡ್ ಫ್ಲೇವ್ ಅಬೋ ದ ರಿವರ್. ಹಕ್ಕಿಯು ನದಿಯ ಮೇಲಿಂದ ಹಾರಿತು. ಅಬೋ ಅಂದರೆ ಮೇಲೆ ಅಥವಾ ಮೇಲಿಂದ. ಈಗ ಅಬೋದು ಅಪೋಸಿಟ್ ವರ್ಡ್ ಬಿಲೋ. ಬಿಲೋ ಅಂದರೆ ಕೆಳಭಾಗದಲ್ಲಿ. ದ ಟೆಂಪ್ರೇಚರ್ ಈಸ್ ಬಿಲೋ 0. ತಾಪಮಾನ ಶೂನ್ಯಕ್ಕಿಂತ ಕಡಿಮೆ ಇದೆ. ದ ವಿಲೇಜ್ ಈಸ್ ಬಿಲೋ ದ ಹಿಲ್. ಗ್ರಾಮವು ಗುಡ್ಡದ ಕೆಳಭಾಗದಲ್ಲಿದೆ. ಗ್ರಾಮ ಏನಿದೆ ಗುಡ್ಡದ ಕೆಳಭಾಗದಲ್ಲಿದೆ. ರೈಟ್ ಯುವರ್ ನೇಮ್ ಬಿಲೋ ದ ಲೈನ್. ರೇಖೆ ಕೆಳಗೆ ನಿಮ್ಮ ಹೆಸರನ್ನು ಬರೀರಿ. ದ ಫಿಶ್ ಸ್ವ್ಯಾಮ್ ಬಿಲೋ ದ ಸರ್ಫೇಸ್. ಮೀನು ನೀರಿನ ಮೇಲ್ಮೈ ಕೆಳಗೆ ಈಜಿತು. ದ ಮಾರ್ಕ್ಸ್ ಆರ್ ಬಿಲೋ ಎವರೇಜ್. ಅಂಕಗಳು ಸರಾಸರಿಗಿಂತ ಕಡಿಮೆ ಇವೆ. ಸೊ ಈಗ 6ನೇದು ಬಿಸೈಡ್. ಬಿಸೈಡ್ ಅಂದರೆ ಪಕ್ಕದಲ್ಲಿ, ನನ್ನ ಪಕ್ಕದಲ್ಲಿ, ಮರದ ಪಕ್ಕದಲ್ಲಿ, ಗೋಡೆಯ ಪಕ್ಕದಲ್ಲಿ. ಆವಾಗ ಬಿಸೈಡ್ ಅಂತ ಬಳಸ್ತಾರೆ. ಹಿ ಸ್ಯಾಟ್ ಬಿಸೈಡ್ ಮೀ. ಅವನು ನನ್ನ ಪಕ್ಕದಲ್ಲಿ ಕುಳಿತ. ದ ಸ್ಕೂಲ್ ಈಸ್ ಬಿಸೈಡ್ ದ ಟೆಂಪಲ್. ಶಾಲೆ ದೇವಸ್ಥಾನದ ಪಕ್ಕದಲ್ಲಿದೆ. ಶಿ ಸ್ಟೂಡ್ ಬಿಸೈಡ್ ಹರ್ ಮದರ್. ಅವಳು ತನ್ನ ತಾಯಿ ಪಕ್ಕದಲ್ಲಿ ನಿಂತಳು. ಕೀಪ್ ದ ಚೇರ್ ಬಿಸೈಡ್ ದ ಟೇಬಲ್. ಕುರ್ಚಿಯನ್ನು ಮೇಜಿನ ಪಕ್ಕದಲ್ಲಿ ಇಡಿ. ಮೈ ಹೌಸ್ ಈಸ್ ಬಿಸೈಡ್ ಎ ಲೇಕ್. ನನ್ನ ಮನೆ ಸರೋವರದ ಪಕ್ಕದಲ್ಲಿದೆ. ಬಿಸೈಡ್ ಅಂದರೆ ಪಕ್ಕದಲ್ಲಿ. ಬಿಟ್ವೀನ್. ಬಿಟ್ವೀನ್ ಅಂದರೆ ಮಧ್ಯ. ಅಂದರೆ ಇಲ್ಲಿ ನೋಡಿ, ಬಿಟ್ವೀನ್ ಅಂದರೆ ಎರಡರ ಮಧ್ಯೆ. ಯಾವುದಾದ್ರೂ 2 ವಸ್ತು ಇರುತ್ತೆ, ಅದರ ಮಧ್ಯೆ ಬಿಟ್ವೀನ್ ಅಂತ ಹೇಳ್ತಾರೆ. ದ ಬಾಲ್ ಈಸ್ ಬಿಟ್ವೀನ್ ದ ಬಾಕ್ಸಸ್. 2 ಪೆಟ್ಟಿಗೆಗಳ ಮಧ್ಯೆ ಚೆಂಡಿದೆ. ಚೆಂಡು 2 ಪೆಟ್ಟಿಗೆಗಳ ಮಧ್ಯ ಇದೆ. ಶಿ ಸ್ಯಾಟ್ ಬಿಟ್ವೀನ್ ಹರ್ ಫ್ರೆಂಡ್ಸ್. ಅವಳು ತನ್ನ ಸ್ನೇಹಿತರ ಮಧ್ಯ ಕುಳಿತಳು. ದ ಬ್ಯಾಂಕ್ ಈಸ್ ಬಿಟ್ವೀನ್ ದ ಹೋಟೆಲ್ ಆ್ಯಂಡ್ ದ ಸ್ಕೂಲ್. ಬ್ಯಾಂಕ್ ಎಲ್ಲಿದೆ? ಹೋಟೆಲ್ ಮತ್ತು ಶಾಲೆಯ ಮಧ್ಯೆ ಇದೆ. ಡಿವೈಡ್ ದ ಕೇಕ್ ಬಿಟ್ವೀನ್ 2 ಚಿಲ್ಡ್ರನ್. ಕೇಕನ್ನು 2 ಮಕ್ಕಳ ಮಧ್ಯೆ ಹಂಚು. ಇಲ್ಲಿ ನೋಡಿ, ಬಿಟ್ವೀನ್ ಅಂದರೆ ಕೇವಲ 2 ಜನ ಅಥವಾ 2 ವಸ್ತು ಇರ್ತಾರೆ. ನೆನ್ಪಿಟ್ಕೊಳ್ಬೇಕಿದ್ನ. ಬಿಟ್ವೀನ್ ಅಂದರೆ 2 ವಸ್ತು ಅಥವಾ 2 ಜನ ಮಾತ್ರ ಇರ್ತಾರೆ. ಅವರಿಬ್ಬರ ಮಧ್ಯೆ ಹಂಚಲಿಕ್ಕೆ ಬಿಟ್ವೀನ್ ಅಂತ ಹೇಳ್ತಾರೆ. 2ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಅಮಾಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ಕೊಡ್ತೀನಿ ಅದನ್ನ. ಡಿವೈಡ್ ದ ಕೇಕ್ ಬಿಟ್ವೀನ್ 2 ಚಿಲ್ಡ್ರನ್. ಕೇಕನ್ನು 2 ಮಕ್ಕಳ ಮಧ್ಯೆ ಹಂಚು. ದೇರ್ ಇಸ್ ಎ ರೋಡ್ ಬಿಟ್ವೀನ್ ದ ಬಿಲ್ಡಿಂಗ್ಸ್. ಕಟ್ಟಡಗಳ ಮಧ್ಯೆ ಒಂದು ರಸ್ತೆ ಇದೆ. ಓಕೆ, ಇಲ್ಲಿ ನೋಡಿ ಬಂತು ಅಮಾಂಗ್. ಅಮಾಂಗ್ ಅಂದರೆ ಅನೇಕರ ಮಧ್ಯೆ, ತುಂಬ ಜನ ಇರ್ತಾರೆ, ತುಂಬ ವಸ್ತುಗಳಿರುತ್ತೆ, ಅದ್ರ ಮಧ್ಯೆ ಹಂಚಲಿಕ್ಕೆ ನಾವು ಅಮಾಂಗ್ ಅಂತ ಬಳಸ್ತೀವಿ. ಹಿ ವಾಸ್ ಸಿಟ್ಟಿಂಗ್ ಅಮಾಂಗ್ ಫ್ರೆಂಡ್ಸ್. ಅವನು ಸ್ನೇಹಿತರ ಮಧ್ಯೆ ಕುಳಿತಿದ್ದ. ಶಿ ಶೇರ್ಡ್ ಸ್ವೀಟ್ಸ್ ಅಮಾಂಗ್ ದ ಚಿಲ್ಡ್ರನ್. ಅವಳು ಮಕ್ಕಳ ನಡುವೆ ಎಲ್ಲರ ಮಕ್ಕಳಿಗೂ ಸಿಹಿಯನ್ನು ಹಂಚಿದಳು. ದ ಟೈಗರ್ ಹಿಡ್ ಅಮಾಂಗ್ ದ ಟ್ರೀಸ್. ಹುಲಿ ಮರಗಳ ನಡುವೆ ಅಡಗಿತು. ಹಿ ಈಸ್ ಪಾಪ್ಯುಲರ್ ಅಮಾಂಗ್ ದ ಸ್ಟೂಡೆಂಟ್ಸ್. ಅವನು ವಿದ್ಯಾರ್ಥಿಗಳ ನಡುವೆ ಜನಪ್ರಿಯ, ಅಂದರೆ ತುಂಬ ಫೇಮಸ್ ಇದ್ದಾನೆ. ಯಾರ ಮಧ್ಯೆ? ಹುಡುಗರಲ್ಲಿ ಅವನು ತುಂಬ ಫೇಮಸ್ ಇದ್ದಾನೆ. ದೇರ್ ವಾಸ್ ಕನ್ಫ್ಯೂಷನ್ ಅಮಾಂಗ್ ದ ವರ್ಕರ್ಸ್. ಕಾರ್ಮಿಕರ ನಡುವೆ ಗೊಂದಲ ಇತ್ತು. ಯಾರಿಗೆ ಗೊಂದಲ ಇತ್ತು? ಕಾರ್ಮಿಕರಿಗೆ ಗೊಂದಲ ಇತ್ತು. ಬಿಫೋರ್. ಬಿಫೋರ್ ಅಂದರೆ ಮುಂಚೆ. ಫಿನಿಶ್ ಯುವರ್ ವರ್ಕ್ ಬಿಫೋರ್ ಡಿನ್ನರ್. ಊಟದ ಮೊದಲು ಕೆಲಸ ಮುಗಿಸು. ಐ ರೀಚ್ಡ್ ಬಿಫೋರ್ ಹಿಮ್. ನಾನು ಅವನಿಗಿಂತ ಮೊದಲು ತಲುಪಿದೆ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಊಟ ಮಾಡುವ ಮೊದಲು ಕೈ ತೊಳೆಯಿರಿ. ಶಿ ಕೇಮ್ ಬಿಫೋರ್ 10 o'clock. ಅವಳು 10 ಗಂಟೆಗೆ ಮೊದಲೇ ಬಂದಳು, ಅಂದರೆ 10 ಗಂಟೆಗಿಂತ ಮುಂಚೆನೇ ಅವಳು ಬಂದಳು. ಥಿಂಕ್ ಬಿಫೋರ್ ಯು ಸ್ಪೀಕ್. ಮಾತನಾಡುವ ಮೊದಲು ಯೋಚನೆ ಮಾಡು, ಯೋಚಿಸು. ಆಫ್ಟರ್ ಅಂದರೆ ನಂತರ ಅಥವಾ ಆಮೇಲೆ. ವಿ ವೆಂಟ್ ಹೋಮ್ ಆಫ್ಟರ್ ಸ್ಕೂಲ್. ನಾವು ಶಾಲೆಯ ನಂತರ ಮನೆಗೆ ಹೋದೆವು. ಕಾಲ್ ಮೀ ಆಫ್ಟರ್ ಡಿನ್ನರ್. ಊಟದ ನಂತರ ನನಗೆ ಕರೆ ಮಾಡು. ಹಿ ಸ್ಲೆಪ್ಟ್ ಆಫ್ಟರ್ ವರ್ಕ್. ಅವನು ಕೆಲಸದ ನಂತರ ಮಲಗಿದ. ಕೆಲಸದ ನಂತರ ಅವನು ಮಲಗಿದ. ದೇ ಪ್ಲೇಡ್ ಆಫ್ಟರ್ ರೈನ್. ಮಳೆಯ ನಂತರ ಅವರು ಆಟ ಆಡಿದರು. ಐ ಕಮ್ ಆಫ್ಟರ್ 2 days. ನಾನು 2 ದಿನಗಳ ನಂತರ ಬರುತ್ತೇನೆ. ಇಲ್ಲಿ ನೋಡಿ ನೆಕ್ಸ್ಟು 11ನೇದು ಆ್ಯಟ್. ಆ್ಯಟ್ ಅಂದರೆ ಬಳಿ ಅಂತ ಅರ್ಥ. ನಲ್ಲಿ, ಬಳಿ, ನಿರ್ದಿಷ್ಟ ಸಮಯ ಅಥವಾ
ಸ್ಥಳದ ಬಗ್ಗೆ ಹೇಳುವಾಗ ಆ್ಯಟನ್ನು ಬಳಸ್ತಾರೆ. ಐ ಆಮ್ ಆ್ಯಟ್ ಹೋಮ್, ನಾನು ಮನೆಯಲ್ಲಿದ್ದೇನೆ. ಶಿ ಕೇಮ್ ಆ್ಯಟ್ 5 PM, ಅವಳು 5 ಗಂಟೆಗೆ ಬಂದಳು. ಹೀ ಈಸ್ ಆ್ಯಟ್ ದ ಬಸ್ ಸ್ಟಾಪ್, ಅವನು ಬಸ್ ಸ್ಟಾಪ್ನಲ್ಲಿ ಇದ್ದಾನೆ, ಬಸ್ ನಿಲ್ದಾಣದಲ್ಲಿ ಇದ್ದಾನೆ. ವಿ ಮೆಟ್ ಆ್ಯಟ್ ಸ್ಕೂಲ್, ನಾವು ಶಾಲೆಯಲ್ಲಿ ಭೇಟಿಯಾದವು. ಲುಕ್ ಆ್ಯಟ್ ದ ಬೋರ್ಡ್, ಫಲಕವನ್ನು ನೋಡಿ. ನೆಕ್ಸ್ಟ್ ಟು ಅಂದರೆ ಗೆ, ಕಡೆಗೆ ಅನ್ನೋ ಅರ್ಥ ಬರುತ್ತೆ. ಐ ಗೋ ಟು ಸ್ಕೂಲ್ ಡೈಲಿ, ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಶಿ ಗೇವ್ ದ ಪೆನ್ ಟು ಮೀ, ಅವಳು ನನಗೆ ಪೆನ್ ಕೊಟ್ಟಳು. ದೇ ವೆಂಟ್ ಟು ಮೈಸೂರು, ಅವರು ಮೈಸೂರಿಗೆ ಹೋದರು. ಕಮ್ ಟು ಮೈ ಹೌಸ್, ನನ್ನ ಮನೆಗೆ ಬಾ. ಹೀ ಸ್ಪೋಕ್ ಟು ಹಿಸ್ ಫ್ರೆಂಡ್ಸ್, ಅವನು ತನ್ನ ಸ್ನೇಹಿತನೊಂದಿಗೆ ಮಾತಾಡ್ದ. ಫ್ರಾಮ್ ಅಂದರೆ ಇಂದ ಅಥವಾ ರಿಂದ ಅನ್ನೋ ಅರ್ಥ ಬರುತ್ತೆ. ಐ ಕೇಮ್ ಫ್ರಾಮ್ ಬೆಂಗಳೂರು, ನಾನು ಬೆಂಗಳೂರಿನಿಂದ ಬಂದೆ. ದಿಸ್ ಲೆಟರ್ ಈಸ್ ಫ್ರಾಮ್ ಮೈ ಬ್ರದರ್, ಈ ಪತ್ರ ನನ್ನ ಅಣ್ಣನಿಂದ ಬಂದಿದೆ. ಶಿ ವರ್ಕ್ಸ್ ಫ್ರಾಮ್ ಮಾರ್ನಿಂಗ್ ಟು ಈವ್ನಿಂಗ್, ಅವಳು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡುತ್ತಾಳೆ. ರಿಮೂವ್ ದ ಕಪ್ ಫ್ರಾಮ್ ದ ಟೇಬಲ್, ಕಪ್ಪನ್ನು ಮೇಜಿನಿಂದ ತೆಗೆ. ದ ಟ್ರೈನ್ ಸ್ಟಾರ್ಟ್ಸ್ ಫ್ರಾಮ್ ಡೆಲ್ಲಿ, ರೈಲು ದೆಹಲಿಯಿಂದ ಪ್ರಾರಂಭವಾಗುತ್ತದೆ. ವಿತ್ ಅಂದರೆ ಜೊತೆಗೆ. ಐ ವೆಂಟ್ ವಿತ್ ಮೈ ಫ್ರೆಂಡ್, ನಾನು ನನ್ನ ಸ್ನೇಹಿತನ ಜೊತೆಗೆ ಹೋದೆ. ಶಿ ಲಿವ್ಸ್ ವಿತ್ ಹರ್ ಪೇರೆಂಟ್ಸ್, ಅವಳು ತನ್ನ ತಂದೆ ತಾಯಿ ಜೊತೆ ವಾಸಿಸುತ್ತಾಳೆ. ಕಟ್ ಇಟ್ ವಿತ್ ನೈಫ್, ಅದನ್ನು ಚಾಕುವಿನಿಂದ ಕತ್ತರಿಸು. ಹೀ ಪ್ಲೇಡ್ ವಿತ್ ಡಾಗ್, ಅವನು ನಾಯಿಯ ಜೊತೆ ಆಟ ಆಡಿದ. ಟೀ ವಿತ್ ಶುಗರ್ ಟೇಸ್ಟ್ಸ್ ಗುಡ್, ಸಕ್ಕರೆ ಜೊತೆಗೆ ಚಹಾ ಚೆನ್ನಾಗಿರ್ತದೆ. ವಿತೌಟ್ ಅಂದರೆ ಇಲ್ಲದೆ ಅನ್ನೋ ಅರ್ಥ. ವಿತ್ ಅಂದರೆ ಜೊತೆಗೆ, ವಿತೌಟ್ ಅಂದರೆ ಜೊತೆಗಿಲ್ಲದೆ. ಡೋಂಟ್ ಗೋ ವಿತೌಟ್ ಮೀ, ನಾನಿಲ್ಲದೆ ಹೋಗಬೇಡ, ನನ್ನನ್ನು ಬಿಟ್ಟು ಹೋಗಬೇಡ. ಹೀ ಪಾಸ್ಡ್ ವಿತೌಟ್ ಡಿಫಿಕಲ್ಟಿ, ಅವನು ಕಷ್ಟವಿಲ್ಲದೆ ಉತ್ತೀರ್ಣನಾದ. ಶಿ ಕೆನಾಟ್ ಲೀವ್ ವಿತೌಟ್ ಮ್ಯೂಸಿಕ್, ಅವಳು ಸಂಗೀತವಿಲ್ಲದೆ ಬದುಕಲಾರಳು. ಐ ಡ್ರ್ಯಾಂಕ್ ಕಾಫಿ ವಿತೌಟ್ ಶುಗರ್, ನಾನು ಸಕ್ಕರೆ ಇಲ್ಲದೆ ಕಾಫಿ ಕುಡಿದೆ. ದೇ ಲೆಫ್ಟ್ ವಿತೌಟ್ ಸ್ಪೀಕಿಂಗ್, ಅವರು ಮಾತಾಡದೆ ಹೋಗ್ಬಿಟ್ರು. ಇಂಟು ಅಂದರೆ ಒಳಗೆ, ಇನ್ನಂದರೆ ಒಳಗೆ, ಇಂಟು ಅಂದರೆ ಒಳಕ್ಕೆ ಅನ್ನೋ ಅರ್ಥ. ಅಂದರೆ ಹೊರಗಿಂದ ಒಳಗೆ ಹೋಗುವಾಗ ನಾವು ಇಂಟು ಅನ್ನು ಬಳಸ್ತೀವಿ. ಆಲ್ರೆಡಿ ಒಳಗಡೆ ಇದ್ದರೆ ಇನ್ ಅಂತ ಬಳಸ್ತೀವಿ. ಹೀ ವೆಂಟ್ ಇನ್ ಟು ದ ರೂಮ್, ಅವನು ಕೊಠಡಿ ಒಳಗೆ ಹೋದ. ದ ಕ್ಯಾಟ್ ಜಂಪ್ಡ್ ಇನ್ ಟು ದ ಬಾಕ್ಸ್, ಬೆಕ್ಕು ಪೆಟ್ಟಿಗೆಯೊಳಗೆ ಹಾರಿತು. ಶಿ ಪೌರ್ಡ್ ವಾಟರ್ ಇನ್ ಟು ದ ಗ್ಲಾಸ್, ಅವಳು ಗ್ಲಾಸಿನೊಳಗೆ ನೀರು ಸುರಿದಳು. ದೇ ಕೇಮ್ ಇನ್ ಟು ದ ಹೌಸ್, ಅವರು ಮನೆಯೊಳಗೆ ಬಂದರು. ಪುಟ್ ದ ಬುಕ್ಸ್ ಇನ್ ಟು ದ ಬ್ಯಾಗ್, ಪುಸ್ತಕಗಳನ್ನು ಚೀಲದೊಳಗೆ ಇಡು. ಔಟ್ ಆಫ್ ಅಂದರೆ ಹೊರಭಾಗಕ್ಕೆ. ಹಿ ಕೇಮ್ ಔಟ್ ಆಫ್ ದ ರೂಮ್, ಅವನು ಕೊಠಡಿಯಿಂದ ಹೊರಗೆ ಬಂದ. ಟೇಕ್ ದ ಕ್ಲಾತ್ಸ್ ಔಟ್ ಆಫ್ ದ ಬ್ಯಾಗ್, ಬಟ್ಟೆಗಳನ್ನು ಚೀಲದಿಂದ ಹೊರಗೆ ತೆಗೆ. ದ ಬರ್ಡ್ ಫ್ಲೇವ್ ಔಟ್ ಆಫ್ ದ ಕೇಜ್, ಹಕ್ಕಿ ಗೂಡಿನಿಂದ ಹೊರಗೆ ಹಾರಿತು. ಶಿ ವಾಕ್ಡ್ ಔಟ್ ಆಫ್ ದ ಕ್ಲಾಸ್, ಅವಳು ತರಗತಿಯಿಂದ ಹೊರಗೆ ನಡೆದಳು. ದ ಡಾಗ್ ಜಂಪ್ಡ್ ಔಟ್ ಆಫ್ ದ ಕಾರ್, ನಾಯಿ ಕಾರಿನಿಂದ ಹೊರಗೆ ಹಾರಿತು. ಓವರ್ ಅಂದರೆ ಮೇಲೆ, ಮೇಲಾಗಿ. ದ ಪ್ಲೇನ್ ಫ್ಲೇವ್ ಓವರ್ ದ ಸಿಟಿ, ವಿಮಾನ ನಗರದ ಮೇಲಿಂದ ಹಾರಿತು. ಪುಟ್ ಎ ಬ್ಲ್ಯಾಂಕೆಟ್ ಓವರ್ ದ ಬೇಬಿ, ಮಗುವಿನ ಮೇಲೆ ಹಾಸಿಗೆ ಹಾಕು. ದ ಬ್ರಿಡ್ಜ್ ಈಸ್ ಓವರ್ ದ ರಿವರ್, ಸೇತುವೆ ನದಿಯ ಮೇಲೆ ಇದೆ. ಹಿ ಜಂಪ್ಡ್ ಓವರ್ ದ ವಾಲ್, ಅವನು ಗೋಡೆ ಮೇಲೆ ಹಾರಿದ. ಕ್ಲೌಡ್ಸ್ ಆರ್ ಓವರ್ ದ ಮೌಂಟೇನ್, ಗುಡ್ಡದ ಮೇಲ್ಭಾಗದಲ್ಲಿ ಮೋಡಗಳಿವೆ. ಅಕ್ರಾಸ್ ಅಂದರೆ ದಾಟಿ. ಇದು ತಿಳ್ಕೊಳ್ಳಿ, ಅಕ್ರಾಸ್ ಅಂದರೆ ಏನರ್ಥ? ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಈಚೆಯಿಂದ ಆಚೆ ದಾಟ್ತಿರಲ್ಲ, ಅದನ್ನು ಅಕ್ರಾಸ್ ಅಂತ ಹೇಳ್ತಾರೆ. ಅಂದರೆ ಅಡ್ಡವಾಗಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ, ಈ ತುದಿಯಿಂದ ಆ ತುದಿಗೆ, ಅದಕ್ಕೆ ಅಕ್ರಾಸ್ ಅಂತ ಹೇಳ್ತಾರೆ. ಹಿ ವಾಕ್ಡ್ ಅಕ್ರಾಸ್ ದ ರೋಡ್, ಅವನು ರಸ್ತೆ ದಾಟಿದ. ದ ಶಾಪ್ ಈಸ್ ಅಕ್ರಾಸ್ ದ ಸ್ಟ್ರೀಟ್, ಅಂಗಡಿ ರಸ್ತೆಯ ಎದುರು ಬದಿಯಲ್ಲಿದೆ. ದೇ ಸ್ವ್ಯಾಮ್ ಅಕ್ರಾಸ್ ದ ರಿವರ್, ಅವರು ನದಿಯನ್ನು ದಾಟಿ ಈಜಿದರು. ಎ ಬ್ರಿಡ್ಜ್ ಗೋಸ್ ಅಕ್ರಾಸ್ ದ ಲೇಕ್, ಸರೋವರದ ಮೇಲೆ ಸೇತುವೆ ಅಡ್ಡಲಾಗಿ ಹೋಗುತ್ತದೆ. ಶಿ ರ್ಯಾನ್ ಅಕ್ರಾಸ್ ದ ಫೀಲ್ಡ್, ಅವಳು ಮೈದಾನವನ್ನು ದಾಟಿ ಓಡಿದಳು. ಅಕ್ರಾಸ್ ಅಂದರೆ ಈಚೆಯಿಂದ ಆಚೆ. ಥ್ರೂ ಅಂದರೆ ಮೂಲಕ ಅಂತ ಬರುತ್ತೆ, ಒಳಗಿನಿಂದ ಸಾಗುವುದು, ಮೂಲಕ. ಈಗ ಉದಾಹರಣೆ, ನೀವು ಒಂದು ಗುಹೆಯಿಂದ ಹೊರಗೆ ಬರ್ತೀರ, ಆವಾಗ ನೀವು ಗುಹೆ ಮೂಲಕ ಬಂದೆ ಅಂತ ಹೇಳ್ತೀರಲ್ಲ, ಆ ಥರ ಆವಾಗ ನಾವು ಥ್ರೂ ಅಂತ ಯೂಸ್ ಮಾಡ್ತೀವಿ. ದ ಟ್ರೈನ್ ಪಾಸ್ಡ್ ಥ್ರೂ ದ ಟನೆಲ್, ರೈಲು ಸುರಂಗದ ಮೂಲಕ ಹೋಯಿತು. ಸನ್ಲೈಟ್ ಕೇಮ್ ಥ್ರೂ ದ ವಿಂಡೋ, ಸೂರ್ಯನ ಬೆಳಕು ಕಿಟಕಿಯ ಮೂಲಕ ಬಂತು. ಹಿ ವಾಕ್ಡ್ ಥ್ರೂ ದ ಫಾರೆಸ್ಟ್, ಅವನು ಕಾಡಿನೊಳಗಿಂದ ನಡೆದುಕೊಂಡು ಹೋದ. ವಾಟರ್ ಫ್ಲೋಸ್ ಥ್ರೂ ದ ಪೈಪ್,
ನೀರು ಪೈಪ್ ಮೂಲಕ ಹರಿಯುತ್ತದೆ. ಶಿ ಲುಕ್ಡ್ ಥ್ರೂ ದ ಡೋರ್, ಅವಳು ಬಾಗಿಲ ಮೂಲಕ ನೋಡಿದಳು. ಹಾಗೆ ನಿಯರ್ ಅಂದರೆ ಹತ್ತಿರ. ಮೈ ಹೌಸ್ ಈಸ್ ನಿಯರ್ ದ ಸ್ಕೂಲ್, ನನ್ನ ಮನೆ ಶಾಲೆಯ ಹತ್ತಿರ ಇದೆ. ಸಿಟ್ ನಿಯರ್ ಮೀ, ನನ್ನ ಹತ್ತಿರ ಕುಳಿತುಕೋ. ದೇರ್ ಈಸ್ ಎ ಹಾಸ್ಪಿಟಲ್ ನಿಯರ್ ದ ಬಸ್ ಸ್ಟ್ಯಾಂಡ್, ಬಸ್ ನಿಲ್ದಾಣದ ಬಳಿ ಆಸ್ಪತ್ರೆ ಇದೆ. ಹಿ ಸ್ಟೂಡ್ ನಿಯರ್ ದ ಗೇಟ್, ಅವನು ಗೇಟ್ ಹತ್ತಿರ ನಿಂತ. ವಿ ಲಿವ್ ನಿಯರ್ ಎ ರಿವರ್, ನಾವು ನದಿಯ ಹತ್ತಿರ ವಾಸಿಸುತ್ತೇವೆ. ಇನ್ನು ಬಿಹೈಂಡ್ ಅಂದರೆ ಹಿಂದೆ, ಮರದ ಹಿಂದೆ, ಬಾಗಿಲಿನ ಹಿಂದೆ, ಶಾಲೆಯ ಹಿಂದೆ, ಗೋಡೆಯ ಹಿಂದೆ, ಹೀಗೆ ಹೇಳುವಾಗ ನಾವು ಬಿಹೈಂಡ್ ಅಂತ ಬಳಸ್ತೀವಿ. ದ ಕಾರ್ ಈಸ್ ಬಿಹೈಂಡ್ ದ ಹೌಸ್, ಕಾರು ಮನೆಯ ಹಿಂದಿದೆ. ಹಿ ಸ್ಟೂಡ್ ಬಿಹೈಂಡ್ ಮೀ, ಅವನು ನನ್ನ ಹಿಂದೆ ನಿಂತ. ದ ಕ್ಯಾಟ್ ಹಿಡ್ ಬಿಹೈಂಡ್ ದ ಡೋರ್, ಬೆಕ್ಕು ಬಾಗಿಲಿನ ಹಿಂದೆ ಅಡಗಿತು. ದೇರ್ ಈಸ್ ಗಾರ್ಡನ್ ಬಿಹೈಂಡ್ ದ ಸ್ಕೂಲ್, ಶಾಲೆ ಹಿಂದೆ ತೋಟ ಇದೆ. ಶಿ ವಾಕ್ಡ್ ಬಿಹೈಂಡ್ ಹರ್ ಮದರ್, ಅವಳು ತನ್ನ ತಾಯಿ ಹಿಂದೆ ನಡೆದುಕೊಂಡು ಹೋದಳು. ಇನ್ನು ಇನ್ ಫ್ರಂಟ್ ಆಫ್ ಅಂದರೆ ಮುಂಭಾಗದಲ್ಲಿ, ನನ್ನ ಮುಂಭಾಗದಲ್ಲಿ, ಶಾಲೆಯ ಮುಂಭಾಗದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ, ಹೀಗೆ ಮುಂಭಾಗದಲ್ಲಿ ಅಂತ ಹೇಳುವಾಗ ನಾವು ಇನ್ ಫ್ರಂಟ್ ಆಫ್ ಅಂತ ಬಳಸ್ತೀವಿ. ದ ಕಾರ್ ಈಸ್ ಇನ್ ಫ್ರಂಟ್ ಆಫ್ ದ ಹೌಸ್, ಕಾರು ಮನೆಯ ಮುಂಭಾಗದಲ್ಲಿ ಇದೆ. ಹಿ ಸ್ಟೂಡ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್, ಅವನು ತರಗತಿಯ ಮುಂಭಾಗದಲ್ಲಿ ನಿಂತ. ಎ ಟ್ರೀ ಈಸ್ ಇನ್ ಫ್ರಂಟ್ ಆಫ್ ಮೈ ಶಾಪ್, ನನ್ನ ಅಂಗಡಿ ಮುಂಭಾಗದಲ್ಲಿ ಒಂದು ಮರ ಇದೆ. ಶಿ ಪಾರ್ಕ್ಡ್ ಹರ್ ಬೈಕ್ ಇನ್ ಫ್ರಂಟ್ ಆಫ್ ದ ಗೇಟ್, ಅವಳು ಗೇಟ್ನ ಮುಂಭಾಗದಲ್ಲಿ ಬೈಕನ್ನು ನಿಲ್ಲಿಸಿದಳು. ದ ಟೀಚರ್ ಸ್ಯಾಟ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ಶಿಕ್ಷಕರು ವಿದ್ಯಾರ್ಥಿಗಳ ಮುಂಭಾಗದಲ್ಲಿ ಕುಳಿತುಕೊಂಡರು. ಡೂರಿಂಗ್ ಅಂದರೆ ಒಂದು ಯಾವುದೋ ಸಮಯದಲ್ಲಿ, ಮಾತಾಡೋ ಸಮಯದಲ್ಲಿ, ಆಡೋ ಸಮಯದಲ್ಲಿ, ಹೀಗೆ ಒಂದು ಯಾವುದೋ ಸಮಯದಲ್ಲಿ ಅದು ನಡೀತು, ಹೀಗಾಯಿತು ಅಂತ ಹೇಳಲಿಕ್ಕೆ ಡೂರಿಂಗ್ ಅಂತ ಬಳಸ್ತಾರೆ. ಡೋಂಟ್ ಟಾಕ್ ಡೂರಿಂಗ್ ದ ಕ್ಲಾಸ್, ತರಗತಿಯ ಸಮಯದಲ್ಲಿ ಮಾತಾಡಬೇಡ, ಅಂದರೆ ತರಗತಿ ನಡೆಯುತ್ತಿರುವಾಗ ಆ ಸಮಯದಲ್ಲಿ ಮಾತಾಡಬೇಡ. ಹೀ ಸ್ಲೆಪ್ಟ್ ಡೂರಿಂಗ್ ದ ಮೂವಿ, ಸಿನಿಮಾ ಸಮಯದಲ್ಲಿ ಅವನು ಮಲಗಿದ, ಅಂದರೆ ಸಿನಿಮಾ ಅಲ್ಲಿ ನಡೀತಾ ಇತ್ತು, ಆ ಟೈಮಲ್ಲಿ ಅವನು ಮಲ್ಕೊಂಡಿದ್ದ. ಇಟ್ ರೈನ್ಡ್ ಡೂರಿಂಗ್ ದ ನೈಟ್, ರಾತ್ರಿ ಸಮಯದಲ್ಲಿ ಮಳೆ ಬಂತು, ಅಂದರೆ ರಾತ್ರಿ ಕಳೀತಾ ಇತ್ತು, ಅದೇ ಸಮಯದಲ್ಲಿ ಮಳೆ ಸುರಿತಾ ಇತ್ತು. ಶಿ ಕಾಲ್ಡ್ ಮೀ ಡೂರಿಂಗ್ ಲಂಚ್, ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವಳು ನನಗೆ ಕರೆ ಮಾಡಿದಳು. ವಿ ಮೆಟ್ ಡೂರಿಂಗ್ ದ ಹಾಲಿಡೇಸ್, ರಜಾ ದಿನಗಳ ಸಮಯದಲ್ಲಿ ನಾವು ಭೇಟಿ ಮಾಡಿದೆವು. ಇನ್ನು ಆಲ್ರೆಡಿ ನಿಮಗೆ ಸಿನ್ಸ್ ಅಂತ ಗೊತ್ತಿದೆ. ಸಿನ್ಸ್ ಅಂದರೆ ಒಂದು ಸಮಯದಿಂದ, ಅಂದರೆ ಇಂದಿನಿಂದ ಅನ್ನೋ ಅರ್ಥ ಬರುತ್ತೆ. ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2020, 2020ರಿಂದ ನಾನಿಲ್ಲಿ ವಾಸ ಮಾಡ್ತಿದ್ದೇನೆ. ಶಿ ಹ್ಯಾಸ್ ಬಿನ್ ಸಿಕ್ ಸಿನ್ಸ್ ಮಂಡೇ, ಅವಳು ಸೋಮವಾರದಿಂದ ಅಸ್ವಸ್ಥಳಾಗಿದ್ದಾಳೆ, ಅಂದರೆ ಸೋಮವಾರದಿಂದ ಅವಳಿಗೆ ಹುಷಾರಿಲ್ಲ. ಇಟ್ ಹ್ಯಾಸ್ ರೇನ್ಡ್ ಸಿನ್ಸ್ ಮಾರ್ನಿಂಗ್, ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ. ಹಿ ಹ್ಯಾಸ್ ವರ್ಕ್ಡ್ ಹಿಯರ್ ಸಿನ್ಸ್ ಚೈಲ್ಡ್ಹುಡ್, ಅವನು ಬಾಲ್ಯದಿಂದಲೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ವಿ ಹ್ಯಾವ್ ನೌನ್ ಈಚ್ ಅದರ್ ಸಿನ್ಸ್ ಸ್ಕೂಲ್ ಡೇಸ್, ನಾವು ಶಾಲಾ ದಿನಗಳಿಂದಲೇ ಒಬ್ರಿಗೊಬ್ರು ಪರಿಚಯವಾಗಿದ್ದೇವೆ, ಅಂದರೆ ಅವನು ನನಗೆ ಆವಾಗಿಂದನೇ ಗೊತ್ತು. ಫಾರ್ ಅಂದರೆ ಕಾಲಾವಧಿಗೆ, ಸಲುವಾಗಿ, ಗಾಗಿ ಅನ್ನೋ ಅರ್ಥ ಬರುತ್ತೆ. ಐ ವೇಟೆಡ್ ಫಾರ್ 2 hours, ನಾನು 2 ಗಂಟೆಗಳ ಕಾಲ ಕಾದೆ. ದಿಸ್ ಗಿಫ್ಟ್ ಈಸ್ ಫಾರ್ ಯು, ಈ ಉಡುಗೊರೆ ನಿನಗಾಗಿ. ಹೀ ಸ್ಟಡಿಡ್ ಫಾರ್ ದ ಎಕ್ಸಾಮ್, ಅವನು ಪರೀಕ್ಷೆಗಾಗಿ ಓದಿದ. ಶಿ ಲಿವ್ಡ್ ದೇರ್ ಫಾರ್ 10 years, ಅವಳು ಅಲ್ಲಿ 10 ವರ್ಷ ವಾಸಿಸಿದ್ಲು. ವಿ ಪ್ಲೇಡ್ ಫಾರ್ ಫನ್, ನಾವು ಮನೋರಂಜನೆಗಾಗಿ ಆಟ ಆಡಿದೆವು. ಬೈ ಅಂದರೆ ಮೂಲಕ, ಬಳಿ, ತನಕ ಅನ್ನೋ ಅರ್ಥ ಬರುತ್ತೆ. ದ ಲೆಟರ್ ವಾಸ್ ರಿಟರ್ನ್ ಬೈ ರಾಮ, ಪತ್ರವನ್ನು ರಾಮನು ಬರೆದನು. ಟ್ರಾವೆಲ್ ಬೈ ಬಸ್, ಬಸ್ಸಿನ ಮೂಲಕ ಪ್ರಯಾಣಿಸು. ಐ ವಿಲ್ ಫಿನಿಶ್ ಇಟ್ ಬೈ ಟುಮಾರೋ, ನಾನು ಅದನ್ನು ನಾಳೆ ಒಳಗೆ ಮುಗಿಸುತ್ತೇನೆ. ಸಿಟ್ ಬೈ ಮೀ, ನನ್ನ ಬಳಿ ಕುಳಿತುಕೋ. ದ ಹೌಸ್ ಈಸ್ ಬೈ ದ ರಿವರ್, ಮನೆ ನದಿಯ ಬಳಿ ಇದೆ. ಅಬೌಟ್ ಅಂದರೆ ಬಗ್ಗೆ, ಸುತ್ತಮುತ್ತ ಅನ್ನೋ ಅರ್ಥ ಬರುತ್ತೆ. ವಿ ಟಾಕ್ಡ್ ಅಬೌಟ್ ಮೂವೀಸ್, ನಾವು ಸಿನಿಮಾಗಳ ಬಗ್ಗೆ ಮಾತನಾಡಿದೆವು. ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ, ನಿನ್ನ ಕುಟುಂಬದ ಬಗ್ಗೆ ಹೇಳು. ಶಿ ನೋಸ್ ಎವ್ರಿಥಿಂಗ್ ಅಬೌಟ್ ಕ್ರಿಕೆಟ್, ಅವಳಿಗೆ ಕ್ರಿಕೆಟ್ ಬಗ್ಗೆ ಎಲ್ಲೋ ಗೊತ್ತು. ದಿಸ್ ಬುಕ್ ಈಸ್ ಅಬೌಟ್ ಹಿಸ್ಟ್ರಿ, ಈ ಪುಸ್ತಕ ಇತಿಹಾಸದ ಬಗ್ಗೆ ಇದೆ. ಹಿ ವರಿಡ್ ಅಬೌಟ್ ದ ಎಕ್ಸಾಮ್ಸ್, ಅವನು ಪರೀಕ್ಷೆಯ ಬಗ್ಗೆ ಚಿಂತಿಸಿದ. ಲೈಕ್ ಅಂದರೆ ಅಂತೆ, ಹಾಗೆ ಅನ್ನೋ ಅರ್ಥ ಬರುತ್ತೆ. ಹಿ ರನ್ಸ್ ಲೈಕ್ ಎ ಟೈಗರ್, ಅವನು ಹುಲಿಯಂತೆ ಓಡುತ್ತಾನೆ. ಶಿ ಸಿಂಗ್ಸ್ ಲೈಕ್ ಎ ಪ್ರೊಫೆಷ್ನಲ್ ಸಿಂಗರ್, ಅವಳು ವೃತ್ತಿಪರ ಗಾಯಕಿಯಂತೆ ಹಾಡುತ್ತಾಳೆ. ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್, ಮಗುವಿನಂತೆ ವರ್ತಿಸಬೇಡ. ದಿಸ್ ಟೇಸ್ಟ್ಸ್ ಲೈಕ್ ಮ್ಯಾಂಗೋ, ಇದಕ್ಕೆ ಮಾವಿನ ರುಚಿ ಇದೆ. ಹಿ ಲುಕ್ಸ್ ಲೈಕ್ ಹಿಸ್ ಫಾದರ್, ಅವನು ತನ್ನ ತಂದೆಯಂತೆ ಕಾಣುತ್ತಾನೆ. ಅಗೇನ್ಸ್ಟ್ ಅಂದರೆ ವಿರುದ್ಧ, ತಾಕಿಕೊಂಡು. ದ ಲ್ಯಾಡರ್ ಈಸ್ ಅಗೇನ್ಸ್ಟ್ ದ ವಾಲ್, ಏಣಿ ಗೋಡೆಗೆ ತಾಕಿಕೊಂಡಿದೆ. ಹಿ ಫೌಟ್ ಅಗೇನ್ಸ್ಟ್ ದ ಇನ್ಜಸ್ಟಿಸ್, ಅವನು ಅನ್ಯಾಯದ ವಿರುದ್ಧ ಹೋರಾಡಿದ. ಡೋಂಟ್ ಗೋ ಅಗೇನ್ಸ್ಟ್ ಯುವರ್ ಪೇರೆಂಟ್ಸ್,
ತಂದೆ ತಾಯಿಗಳ ವಿರುದ್ಧ ಹೋಗಬೇಡ. ಶಿ ಲೀನ್ಡ್ ಅಗೇನ್ಸ್ಟ್ ದ ಟ್ರೀ, ಅವಳು ಮರಕ್ಕೆ ತಾಕಿಕೊಂಡು ಅಂದರೆ ಒರಗಿದಳು. ದ ಟೀಮ್ ಪ್ಲೇಡ್ ಅಗೇನ್ಸ್ಟ್ ಇಂಡಿಯಾ, ತಂಡ ಭಾರತದ ವಿರುದ್ಧ ಆಡಿತು. ಅಬೋ ಅಂದರೆ ಮೇಲ್ಭಾಗದಲ್ಲಿ. ದ ಫ್ಯಾನ್ ಈಸ್ ಅಬೋ ಮೈ ಹೆಡ್, ಫ್ಯಾನ್ ನನ್ನ ತಲೆ ಮೇಲ್ಭಾಗದಲ್ಲಿದೆ. ದ ಸನ್ ಈಸ್ ಅಬೋ ದ ಕ್ಲೌಡ್ಸ್, ಸೂರ್ಯ ಮೋಡಗಳ ಮೇಲ್ಭಾಗದಲ್ಲಿದ್ದಾನೆ. ದ ಪಿಕ್ಚರ್ ಈಸ್ ಅಬೋ ದ ಸೋಫಾ, ಚಿತ್ರವು ಸೋಫಾದ ಮೇಲ್ಭಾಗದಲ್ಲಿದೆ. ಬರ್ಡ್ಸ್ ಫ್ಲೈ ಅಬೋ ದ ಟ್ರೀಸ್, ಹಕ್ಕಿಗಳು ಮರದ ಮೇಲಿಂದ ಹಾರಾಡುತ್ತವೆ. ದ ಟೆಂಪ್ರೇಚರ್ ಈಸ್ ಅಬೋ 40 ಡಿಗ್ರಿ ಸೆಲ್ಸಿಯಸ್, ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇದೆ. ಓವರ್ ಅಂದರೆ ಮೇಲೆ ಮತ್ತು ಕೆಲವೊಮ್ಮೆ ಕವರ್ ಮಾಡುವ ಅರ್ಥ ಬರುತ್ತೆ. ಪುಟ್ ದ ಕ್ಲೋತ್ ಓವರ್ ದ ಟೇಬಲ್, ಮೇಜಿನ ಮೇಲೆ ಬಟ್ಟೆ ಹಾಸು. ದ ಪ್ಲೇನ್ ಫ್ಲೈ ಓವರ್ ದ ಸಿಟಿ, ವಿಮಾನ ನಗರದ ಮೇಲಿಂದ ಹಾರಿತು. ಹೀ ಜಂಪ್ಡ್ ಓವರ್ ದ ವಾಲ್, ಅವನು ಗೋಡೆಯ ಮೇಲೆ ಜಿಗಿದ ಅಂದರೆ ಗೋಡೆ ಮೇಲಿಂದ ಹಾರ್ದ. ಕ್ಲೌಡ್ಸ್ ಆರ್ ಓವರ್ ದ ಹಿಲ್, ಗುಡ್ಡದ ಮೇಲೆ ಮೋಡಗಳಿವೆ. ಶಿ ಪುಟ್ ಎ ಶಾಲ್ ಓವರ್ ಹರ್ ಶೋಲ್ಡರ್ಸ್, ಅವಳು ಭುಜಗಳ ಮೇಲೆ ಶಾಲನ್ನು ಹಾಕಿಕೊಂಡಳು. ಅಂಡರ್ ಅಂದರೆ ಕೆಳಗೆ ಅನ್ನೋ ಅರ್ಥ ಬರುತ್ತೆ. ದ ಕ್ಯಾಟ್ ಈಸ್ ಅಂಡರ್ ದ ಚೇರ್, ಬೆಕ್ಕು ಕುರ್ಚಿಯ ಕೆಳಗಿದೆ. ಹೀ ಸ್ಲೆಪ್ಟ್ ಅಂಡರ್ ದ ಟ್ರೀ, ಅವನು ಮರದ ಕೆಳಗೆ ಮಲಗಿದ. ಶೂಸ್ ಆರ್ ಅಂಡರ್ ದ ಬೆಡ್, ಚಪ್ಪಲಿಗಳು ಹಾಸಿಗೆಯ ಕೆಳಗೆ ಇವೆ. ದ ಪೆನ್ ಫೆಲ್ ಅಂಡರ್ ದ ಟೇಬಲ್, ಪೆನ್ ಮೇಜಿಂದ ಕೆಳಗೆ ಬಿತ್ತು. ದ ಚೈಲ್ಡ್ ಹಿಡ್ ಅಂಡರ್ ದ ಬ್ಲ್ಯಾಂಕೆಟ್, ಮಗು ಹಾಸಿಗೆಯ ಕೆಳಗೆ ಅಡಗಿತು. ಹಿಡ್ ಅಂದರೆ ಅಡಗುವುದು. ಇನ್ಸೈಡ್ ಅಂದರೆ ಒಳಭಾಗದಲ್ಲಿ. ದ ಮನಿ ಈಸ್ ಇನ್ಸೈಡ್ ದ ಬಾಕ್ಸ್, ಹಣ ಪೆಟ್ಟಿಗೆ ಒಳಗಿದೆ. ಸ್ಟೇ ಇನ್ಸೈಡ್ ದ ಹೌಸ್, ಮನೆಯೊಳಗೆ ಇರು. ದೇರ್ ಈಸ್ ಎ ಫುಡ್ ಇನ್ಸೈಡ್ ದ ಫ್ರಿಜ್ ಒಳಗೆ ಆಹಾರ ಇದೆ. ದ ಚಿಲ್ಡ್ರನ್ ಆರ್ ಇನ್ಸೈಡ್ ದ ಕ್ಲಾಸ್ ರೂಮ್, ಮಕ್ಕಳು ತರಗತಿಯೊಳಗೆ ಇದ್ದಾರೆ. ಐ ಕೆಪ್ಟ್ ದ ಕೀಸ್ ಇನ್ಸೈಡ್ ಮೈ ಬ್ಯಾಗ್, ನಾನು ನನ್ನ ಕೀಲಿಗಳನ್ನು ಚೀಲದೊಳಗೆ ಇಟ್ಟೆ. ಔಟ್ಸೈಡ್ ಅಂದರೆ ಹೊರಭಾಗದಲ್ಲಿ. ಹಿ ಈಸ್ ವೇಟಿಂಗ್ ಔಟ್ಸೈಡ್ ದ ಗೇಟ್, ಅವನು ಗೇಟ್ ಹೊರಗಡೆ ಕಾಯುತ್ತಿದ್ದಾನೆ. ಡೋಂಟ್ ಪ್ಲೇ ಔಟ್ಸೈಡ್ ಆಟ್ ನೈಟ್, ರಾತ್ರಿ ವೇಳೆಯಲ್ಲಿ ಹೊರಗಡೆ ಆಟ ಆಡಬೇಡ. ಶೂಸ್ ಆರ್ ಔಟ್ಸೈಡ್ ದ ರೂಮ್, ಚಪ್ಪಲಿಗಳು ಕೊಠಡಿಯ ಹೊರಗೆ ಇವೆ. ಹೀ ಸ್ಟೂಡ್ ಔಟ್ಸೈಡ್ ದ ಶಾಪ್, ಅವಳು ಅಂಗಡಿಯ ಹೊರಗೆ ನಿಂತಳು. ದೇರ್ ಆರ್ ಮೆನಿ ಪೀಪಲ್ ಔಟ್ಸೈಡ್ ದ ಟೆಂಪಲ್, ದೇವಸ್ಥಾನದ ಹೊರಗಡೆ ಹಲವಾರು ಜನರು ಇದ್ದಾರೆ. ಅಲಾಂಗ್ ಅಂದರೆ ಒಂದಿಗೆ, ಜೊತೆಯಲ್ಲಿ, ಸಂಗಡ, ಪಕ್ಕದಲ್ಲಿ, ಹೀಗೆ ಅರ್ಥ ಬರುತ್ತೆ. ವಿ ವಾಕ್ಡ್ ಅಲಾಂಗ್ ದ ರಿವರ್, ನಾವು ನದಿಯ ಪಕ್ಕದಲ್ಲಿ ನಡೆದೆವು. ಟ್ರೀಸ್ ಗ್ರೋ ಅಲಾಂಗ್ ದ ರೋಡ್, ರಸ್ತೆಯ ಪಕ್ಕದಲ್ಲಿ ಮರಗಳು ಬೆಳೆದಿವೆ. ಹೀ ರ್ಯಾನ್ ಅಲಾಂಗ್ ದ ಬೀಚ್, ಅವನು ಕಡಲ ತೀರದ ಪಕ್ಕದಲ್ಲಿ ಓಡಿದ. ಶಾಪ್ಸ್ ಆರ್ ಅಲಾಂಗ್ ದ ಸ್ಟ್ರೀಟ್, ರಸ್ತೆಯ ಪಕ್ಕದಲ್ಲಿ ಅಂಗಡಿಗಳಿವೆ. ಶಿ ವಾಕ್ಡ್ ಅಲಾಂಗ್ ವಿತ್ ಮೀ, ಅವಳು ನನ್ನ ಜೊತೆಯಲ್ಲಿ ನಡೆದುಕೊಂಡು ಬಂದಳು. ಅರೌಂಡ್ ಅಂದರೆ ಸುತ್ತಲೂ ಅನ್ನೋ ಅರ್ಥ ಬರುತ್ತೆ. ದೇ ಸ್ಯಾಟ್ ಅರೌಂಡ್ ದ ಫೈರ್, ಅವರು ಬೆಂಕಿಯ ಸುತ್ತ ಕುಳಿತರು. ದೇರ್ ಆರ್ ಟ್ರೀಸ್ ಅರೌಂಡ್ ದ ಹೌಸ್, ಮನೆಯ ಸುತ್ತ ಮರಗಳಿವೆ. ಹಿ ಲುಕ್ಡ್ ಅರೌಂಡ್ ದ ರೂಮ್, ಅವನು ಕೊಠಡಿಯನ್ನು ಸುತ್ತಲೂ ನೋಡಿದ. ಚಿಲ್ಡ್ರನ್ ರ್ಯಾನ್ ಅರೌಂಡ್ ದ ಪಾರ್ಕ್, ಮಕ್ಕಳು ಪಾರ್ಕ್ ಸುತ್ತ ಓಡಿದರು. ವಿ ಟ್ರಾವೆಲ್ಡ್ ಅರೌಂಡ್ ಇಂಡಿಯಾ, ನಾವು ಭಾರತದ ಸುತ್ತ ಪ್ರಯಾಣ ಮಾಡಿದೆವು ಅಂದರೆ ಭಾರತವನ್ನೆಲ್ಲ ಸುತ್ತಾಡಿದೆವು. ಟುವರ್ಡ್ಸ್ ಅಂದರೆ ಕಡೆಗೆ ಅನ್ನೋ ಅರ್ಥ ಬರುತ್ತೆ. ಹಿ ವಾಕ್ಡ್ ಟುವರ್ಡ್ಸ್ ದ ಬಸ್ ಸ್ಟ್ಯಾಂಡ್, ಅವನು ಬಸ್ ನಿಲ್ದಾಣದ ಕಡೆಗೆ ನಡೆದುಕೊಂಡು ಹೋದ. ದ ಡಾಗ್ ರ್ಯಾನ್ ಟುವರ್ಡ್ಸ್ ಮೀ, ನಾಯಿ ನನ್ನ ಕಡೆಗೆ ಓಡಿತು. ಶಿ ಮೂವ್ಡ್ ಟುವರ್ಡ್ಸ್ ದ ಸ್ಟೇಜ್, ಅವಳು ವೇದಿಕೆಯ ಕಡೆಗೆ ಹೋದಳು ಅಂದರೆ ನಡೆದಳು. ದ ಟ್ರೈನ್ ಈಸ್ ಕಮಿಂಗ್ ಟುವರ್ಡ್ಸ್ ದ ಸ್ಟೇಷನ್, ರೈಲು ನಿಲ್ದಾಣದ ಕಡೆಗೆ ಬರುತ್ತಿದೆ. ದೇ ಸೇಲ್ಡ್ ಟುವರ್ಡ್ಸ್ ದ ಐಲ್ಯಾಂಡ್, ಅವರು ದ್ವೀಪದ ಕಡೆಗೆ ಸಾಗಿದರು. ಪಾಸ್ಟ್ ಅಂದರೆ ದಾಟಿ ಅಥವಾ ಮುಂದೆ ಅನ್ನೋ ಅರ್ಥ ಬರುತ್ತೆ. ಹಿ ವಾಕ್ಡ್ ಪಾಸ್ಟ್ ದ ಸ್ಕೂಲ್, ಅವನು ಶಾಲೆಯನ್ನು ದಾಟಿ ಹೋದ. ದ ಕಾರ್ ಡ್ರೋ ಪಾಸ್ಟ್ ಅಸ್, ಕಾರು ನಮ್ಮನ್ನು ದಾಟಿ ಹೋಯಿತು. ಗೋ ಪಾಸ್ಟ್ ದ ಬ್ಯಾಂಕ್, ಟರ್ನ್ ಲೆಫ್ಟ್, ಬ್ಯಾಂಕ್ ದಾಟಿ ಹೋಗಿ ಎಡಕ್ಕೆ ತಿರುಗು. ಟೈಮ್ ವೆಂಟ್ ಪಾಸ್ಟ್ ಕ್ವಿಕ್ಲಿ, ಸಮಯ ಬೇಗ ಕಳೆಯಿತು. ಶಿ ರ್ಯಾನ್ ಪಾಸ್ಟ್ ದ ಕ್ರೌಡ್, ಅವಳು ಜನರನ್ನು ದಾಟಿ ಓಡಿದಳು. ಅಕ್ಸೆಪ್ಟ್ ಅಂದರೆ ಬಿಟ್ಟು, ಹೊರತುಪಡಿಸಿ. ಎವ್ರಿ ಒನ್ ಕೇಮ್ ಎಕ್ಸೆಪ್ಟ್ ರವಿ, ರವಿಯನ್ನು ಹೊರತುಪಡಿಸಿ ಎಲ್ಲರೂ ಬಂದರು. ಆ ಏಟ್ ಆಲ್ ಫ್ರೂಟ್ಸ್ ಎಕ್ಸೆಪ್ಟ್ ಬನಾನಾ, ನಾನು ಬಾಳೆಹಣ್ಣನ್ನು ಬಿಟ್ಟು ಎಲ್ಲ ಹಣ್ಣನ್ನು ತಿನ್ನುತ್ತೇನೆ. ಆಲ್ ಸ್ಟೂಡೆಂಟ್ ಪಾಸ್ಡ್ ಎಕ್ಸೆಪ್ಟ್ ಒನ್, ಒಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಉತ್ತೀರ್ಣರಾದರು. ವಿ ವರ್ಕ್ ಎವ್ರಿ ಡೇ ಎಕ್ಸೆಪ್ಟ್ ಸಂಡೇ, ಭಾನುವಾರ ಬಿಟ್ಟು ಪ್ರತಿದಿನ ನಾವು ಕೆಲಸ ಮಾಡುತ್ತೇವೆ. ನೋಬಡಿ ನ್ಯೂ ಇಟ್
ಎಕ್ಸೆಪ್ಟ್ ಮೀ, ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಇದು ಗೊತ್ತಿರಲಿಲ್ಲ. ಥ್ರೂ ಔಟ್ ಅಂದರೆ ಎಲ್ಲೆಡೆ, ಅಂದರೆ ಸಂಪೂರ್ಣ ಅವಧಿಯಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ಸಂಪೂರ್ಣ ಅವಧಿಯಲ್ಲಿ, ಅದಕ್ಕೆ ಥ್ರೂ ಔಟ್ ಅಂತ ಕರೀತಾರೆ. ಇಟ್ ರೇನ್ಡ್ ಥ್ರೂ ಔಟ್ ದ ಡೇ, ದಿನಪೂರ್ತಿ ಮಳೆ ಬಂತು. ಹಿ ಟ್ರಾವೆಲ್ಡ್ ಥ್ರೂ ಔಟ್ ಇಂಡಿಯಾ, ಅವನು ಭಾರತದೆಲ್ಲೆಡೆ ಪ್ರಯಾಣಿಸಿದ. ದ ಮೆಸೇಜ್ ಸ್ಪ್ರೆಡ್ ಥ್ರೂ ಔಟ್ ದ ವಿಲೇಜ್, ಸುದ್ದಿ ಗ್ರಾಮದೆಲ್ಲೆಡೆ ಹರಡಿತು. ಶಿ ಸ್ಟೇಡ್ ಕಾಮ್ ಥ್ರೂ ಔಟ್ ದ ಎಕ್ಸಾಮ್, ಪರೀಕ್ಷೆ ಸಮಯ ಪೂರ್ತಿ ಅವಳು ಶಾಂತವಾಗಿ ಇದ್ದಳು. ಫ್ಲವರ್ಸ್ ಬ್ಲೂಮ್ ಥ್ರೂ ಔಟ್ ದ ಗಾರ್ಡನ್, ತೋಟದೆಲ್ಲೆಡೆ ಹೂಗಳು ಅರಳಿವೆ. ಡಿಸ್ಪ್ಯಾಟ್ ಅಂದರೆ ಇದ್ದರು. ಡಿಸ್ಪ್ಯಾಟ್ ರೈನ್, ಮಳೆ ಇದ್ದರು. ವಿ ಪ್ಲೇಡ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡಿದೆವು. ಡಿಸ್ಪ್ಯಾಟ್ ಇಲ್ನೆಸ್, ಅನಾರೋಗ್ಯ ಇದ್ದರು. ಹಿ ವರ್ಕ್ಡ್ ಹಾರ್ಡ್, ಅವನು ಕಷ್ಟಪಟ್ಟು ಕೆಲಸ ಮಾಡಿದ. ಶಿ ಸ್ಮೈಲ್ಡ್ ಡಿಸ್ಪ್ಯಾಟ್ ದ ಪೇನ್, ನೋವಿದ್ದರೂ ಅವಳು ನಕ್ಕಳು. ಡಿಸ್ಪ್ಯಾಟ್ ಟ್ರಾಫಿಕ್ ಇದ್ದರೂ. ವಿ ರೀಚ್ಡ್ ಅರ್ಲಿ, ನಾವು ಬೇಗ ತಲುಪಿದೆವು. ಡಿಸ್ಪ್ಯಾಟ್ ವಾರ್ನಿಂಗ್ಸ್, ಎಚ್ಚರಿಕೆ ಇದ್ದರೂ. ಹಿ ವೆಂಟ್ ದೇರ್, ಅವನು ಅಲ್ಲಿಗೆ ಹೋದ. ಡೂರಿಂಗ್ ಅಂದರೆ ಆ ಸಮಯದಲ್ಲಿ. ಫಾರ್ ಅಂದರೆ ಒಂದು ಸಮಯದ ಅವಧಿಗೆ. ಐ ಸ್ಲೆಪ್ಟ್ ಡೂರಿಂಗ್ ದ ಮೂವಿ ಅಂದರೆ ಸಿನಿಮಾ ನೋಡೋ ಸಮಯದಲ್ಲಿ ನಾನು ಮಲಗಿದೆ. ಐ ಸ್ಲೆಪ್ಟ್ ಫಾರ್ 2 hours, ನಾನು 2 ಗಂಟೆಗಳ ಕಾಲ ಮಲಗಿದೆ. ಹಿ ಕಾಲ್ಡ್ ಡೂರಿಂಗ್ ದ ಲಂಚ್, ಮಧ್ಯಾಹ್ನದ ಊಟ ಸಮಯದಲ್ಲಿ ಅವನು ಕರೆ ಮಾಡಿದ, ಅಂದರೆ ನಾನು ಊಟ ಮಾಡ್ತಿರುವಾಗ ಅವನು ಕರೆ ಮಾಡ್ದ. ಶಿ ಸ್ಟಡಿಡ್ ಫಾರ್ 3 days, ಅವಳು 3 ದಿನಗಳ ಕಾಲ ಓದಿದಳು. ವಿ ವೆಂಟ್ ಡೂರಿಂಗ್ ಹಾಲಿಡೇಸ್, ರಜೆ ಸಮಯದಲ್ಲಿ ನಾವು ಭೇಟಿ ಆದೆವು. ಅಪ್ ಅಂದರೆ ಮೇಲೆ, ಮೇಲಕ್ಕೆ. ಹಿ ಕ್ಲೈಮ್ಡ್ ಅಪ್ ದ ಟ್ರೀ, ಅವನು ಮರದ ಮೇಲೆ ಹತ್ತಿದ. ಸ್ಟ್ಯಾಂಡ್ ಅಪ್, ಎದ್ದು ನಿಲ್ಲು. ದ ಕೈಟ್ ವೆಂಟ್ ಅಪ್ ಇನ್ ದ ಸ್ಕೈ, ಗಾಳಿಪಟ ಆಕಾಶಕ್ಕೆ ಮೇಲಕ್ಕೆ ಹೋಯಿತು. ಶಿ ಲುಕ್ಡ್ ಅಪ್ ಆಟ್ ದ ಸ್ಟಾರ್ಸ್, ಅವಳು ನಕ್ಷತ್ರಗಳ ಕಡೆಗೆ ಮೇಲಕ್ಕೆ ನೋಡಿದಳು. ಪ್ರೈಸಸ್ ಆರ್ ಗೋಯಿಂಗ್ ಅಪ್, ಬೆಲೆಗಳು ಹೆಚ್ಚುತ್ತಿವೆ. ಡೌನ್ ಅಂದರೆ ಕೆಳಕ್ಕೆ. ಹಿ ಫೆಲ್ ಡೌನ್, ಅವನು ಕೆಳಕ್ಕೆ ಬಿದ್ದ. ಸಿಟ್ ಡೌನ್, ಕುಳಿತುಕೋ. ದ ಬಾಯ್ ರ್ಯಾನ್ ಡೌನ್ ದ ಹಿಲ್, ಹುಡುಗ ಗುಡ್ಡದಿಂದ ಕೆಳಕ್ಕೆ ಓಡಿದ. ಟಿಯರ್ಸ್ ರೋಲ್ ಡೌನ್ ಹರ್ ಫೇಸ್, ಕಣ್ಣೀರು ಅವಳ ಮುಖದ ಮೇಲೆ ಕೆಳಕ್ಕೆ ಹರಿದವು. ದ ಟೆಂಪ್ರೇಚರ್ ಕೇಮ್ ಡೌನ್, ತಾಪಮಾನ ಕಡಿಮೆ ಆಯಿತು. ಆಫ್ ಅಂದರೆ ಇಂದ, ದೂರ, ತೆಗೆದು ಅನ್ನೋ ಅರ್ಥ ಬರುತ್ತೆ. ಟೇಕ್ ದ ಬುಕ್ ಆಫ್ ದ ಟೇಬಲ್, ಪುಸ್ತಕವನ್ನು ಮೇಜಿನ ಮೇಲಿಂದ ತೆಗೆ. ಹಿ ಫೆಲ್ ಆಫ್ ದ ಬೈಕ್, ಅವನು ಬೈಕ್ನಿಂದ ಬಿದ್ದ. ಸ್ವಿಚ್ ಆಫ್ ದ ಫ್ಯಾನ್, ಫ್ಯಾನ್ ಅನ್ನು ಆರಿಸು. ದ ಪಿಕ್ಚರ್ ಫೆಲ್ ಆಫ್ ದ ವಾಲ್, ಚಿತ್ರ ಗೋಡೆಯಿಂದ ಕೆಳಕ್ಕೆ ಬಿತ್ತು. ಶಿ ಜಂಪ್ಡ್ ಆಫ್ ದ ಬಸ್, ಅವಳು ಬಸ್ಸಿನಿಂದ ಜಿಗಿದಳು. ಆನ್ ಟು ಅಂದರೆ ಮೇಲಕ್ಕೆ. ದ ಕ್ಯಾಟ್ ಜಂಪ್ಡ್ ಆನ್ ಟು ದ ರೂಫ್, ಬೆಕ್ಕು ಮನೆಯ ಮೇಲ್ಚಾವಣಿಗೆ ಹಾರಿತು. ಹಿ ಕ್ಲೈಂಬ್ಡ್ ಆನ್ ಟು ದ ಹಾರ್ಸ್, ಅವನು ಕುದುರೆ ಮೇಲೆ ಹತ್ತಿದ. ಪುಟ್ ದ ಬ್ಯಾಗ್ ಆನ್ ಟು ದ ಟೇಬಲ್, ಚೀಲವನ್ನು ಮೇಜಿನ ಮೇಲೆ ಇಡು. ದ ಚೈಲ್ಡ್ ರ್ಯಾನ್ ಆನ್ ಟು ದ ಸ್ಟೇಜ್, ಮಗು ವೇದಿಕೆ ಮೇಲೆ ಓಡಿತು. ಶಿ ಸ್ಟೆಪ್ಡ್ ಆನ್ ಟು ದ ಬೋಟ್, ಅವಳು ದೋಣಿಯ ಮೇಲೆ ಕಾಲಿಟ್ಟಳು. ಬಿನೀತ್ ಅಂದರೆ ಕೆಳಭಾಗದಲ್ಲಿ. ದ ಟ್ರೆಸರ್ ವಾಸ್ ಬಿನೀತ್ ದ ಗ್ರೌಂಡ್, ಖಜಾನೆ ನೆಲದ ಕೆಳಭಾಗದಲ್ಲಿತ್ತು. ಹಿ ಹಿಡ್ ಬಿನೀತ್ ದ ಬ್ಲಾಂಕೆಟ್, ಅವನು ಹಾಸಿಗೆಯ ಕೆಳಗೆ ಅಡಗಿದ. ವಾಟರ್ ಫ್ಲೋಸ್ ಬಿನೀತ್ ದ ಬ್ರಿಡ್ಜ್, ಸೇತುವೆ ಕೆಳಗೆ ನೀರು ಹರಿಯುತ್ತಿದೆ. ದ ರೂಟ್ಸ್ ಸ್ಪ್ರೆಡ್ ಬಿನೀತ್ ದ ಸಾಯಿಲ್, ಬೇರುಗಳು ಮಣ್ಣಿನ ಕೆಳಗೆ ಹರಡಿವೆ. ಶಿ ಫೆಲ್ಟ್ ಸ್ಯಾಡ್ನೆಸ್ ಬಿನೀತ್ ಹರ್ ಸ್ಮೈಲ್, ಅವಳ ನಗುವಿನ ಒಳಗೆ ದುಃಖವಿತ್ತು. ಬಿಸೈಡ್ಸ್ ಇಂಗ್ಲಿಷ್ ಹಿ ನೋಸ್ ಕನ್ನಡ, ಇಂಗ್ಲಿಷ್ ಜೊತೆಗೆ ಅವನಿಗೆ ಕನ್ನಡವೂ ಗೊತ್ತು. ಬಿಸೈಡ್ಸ್ ಮೀ ಮೆನಿ ಸ್ಟೂಡೆಂಟ್ ಅಟೆಂಡೆಡ್, ನನ್ನ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಹಾಜರಿದ್ದರು. ಬಿಸೈಡ್ಸ್ ಕ್ರಿಕೆಟ್ ಶಿ ಲೈಕ್ಸ್ ಫುಟ್ಬಾಲ್, ಕ್ರಿಕೆಟ್ ಜೊತೆಗೆ ಅವಳಿಗೆ ಫುಟ್ಬಾಲ್ ಇಷ್ಟ. ದೇರ್ ಇಸ್ ನೋ ಒನ್ ಬಿಸೈಡ್ಸ್ ಹಿಮ್, ಅವನ ಹೊರತು ಯಾರೂ ಇಲ್ಲ. ಬಿಸೈಡ್ಸ್ ಸ್ಟಡಿಂಗ್ ಹಿ ವರ್ಕ್ಡ್ ಪಾರ್ಟ್ ಟೈಮ್, ಓದಿನ ಜೊತೆಗೆ ಅವನು ಕೆಲಸ ಮಾಡುತ್ತಾನೆ. ಅಕಾರ್ಡಿಂಗ್ ಟು ಅಂದರೆ ಪ್ರಕಾರ, ಅನುಸಾರ, ಅವನ ಪ್ರಕಾರ, ಅವಳ ಪ್ರಕಾರ, ಈ ಥರ ಹೇಳ್ತೀವಲ್ಲ ಆವಾಗ ನಾವು ಅಕಾರ್ಡಿಂಗ್ ಟು ಅಂತ ಬಳಸ್ತೀವಿ. ಅಕಾರ್ಡಿಂಗ್ ಟು ದ ನ್ಯೂಸ್ ಇಟ್ ವಿಲ್ ರೇನ್ ಟುಡೇ, ಸುದ್ದಿಯ ಪ್ರಕಾರ ಅಂದರೆ ವಾರ್ತೆ ಹೇಳುವ ಪ್ರಕಾರ ಇವತ್ತು ಮಳೆ ಬರುತ್ತದೆ. ಅಕಾರ್ಡಿಂಗ್ ಟು ಮೈ ಟೀಚರ್ ಐ ಇಂಪ್ರೂವ್ಡ್ ವೆಲ್, ನನ್ನ ಶಿಕ್ಷಕರ ಪ್ರಕಾರ ನನ್ನ
ನಾನು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದೇನೆ, ಅಂದರೆ ನನ್ನ ಎಜುಕೇಷನಲ್ಲಿ ನಾನು ಅಭಿವೃದ್ಧಿ ಆಗಿದ್ದೇನೆ. ಅಕಾರ್ಡಿಂಗ್ ಟು ದಟ್ ರೂಲ್ಸ್ ಯು ಮಸ್ಟ್ ವೇರ್ ಶೂಸ್. ನಿಯಮಗಳ ಪ್ರಕಾರ, ನಿಯಮಗಳ ಅನುಸಾರ ನೀವು ಶೂ ಧರಿಸಬೇಕು. ಅಕಾರ್ಡಿಂಗ್ ಟು ಹಿಮ್ ದ ವರ್ಕ್ ಈಸ್ ಫಿನಿಶ್ಡ್. ಅವನ ಪ್ರಕಾರ ಕೆಲಸ ಮುಗಿದಿದೆ. ಅಕಾರ್ಡಿಂಗ್ ಟು ದ ಡಾಕ್ಟರ್ ಯು ನೀಡ್ ರೆಸ್ಟ್. ವೈದ್ಯರ ಪ್ರಕಾರ, ಅಂದರೆ ವೈದ್ಯರು ಹೇಳೋ ಪ್ರಕಾರ ನೀವು ವಿಶ್ರಾಂತಿ ಪಡೆಯಬೇಕು, ನಿಮಗೆ ವಿಶ್ರಾಂತಿ ಬೇಕು. ಇನ್ಸ್ಟೆಡ್ ಆಫ್ ಅಂದರೆ ಬದಲಿಗೆ. ಡ್ರಿಂಕ್ ಜ್ಯೂಸ್ ಇನ್ಸ್ಟೆಡ್ ಆಫ್ ಕೋಲಾ ಬದಲಿಗೆ ಜ್ಯೂಸನ್ನು ಕುಡಿ. ಅಂದರೆ ಅದ್ರ ಬದಲಾಗಿ ಇದನ್ನು, ಇದ್ರ ಬದಲಾಗಿ ಅದನ್ನು ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಇನ್ಸ್ಟೆಡ್ ಅಂತ ಬಳಸ್ತಾರೆ. ಹಿ ವೆಂಟ್ ಬೈ ಬಸ್ ಇನ್ಸ್ಟೆಡ್ ಆಫ್ ರೈನ್. ರೈಲಿನ ಬದಲಾಗಿ ಅವನು ಬಸ್ಸಿನಲ್ಲಿ ಹೋದ. ಸ್ಟಡಿ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್. ಸಮಯ ವ್ಯರ್ಥ ಮಾಡೋ ಬದಲು ಅಭ್ಯಾಸ ಮಾಡು. ಶಿ ವೋರ್ ಸ್ಯಾಂಡಲ್ಸ್ ಇನ್ಸ್ಟೆಡ್ ಆಫ್ ಶೂಸ್. ಶೂಗಳ ಬದಲಿಗೆ ಅವಳು ಚಪ್ಪಲಿಯನ್ನು ಧರಿಸಿದಳು. ವಿ ಸ್ಟೇಡ್ ಹೋಮ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಔಟ್. ನಾವು ಹೊರಗೆ ಹೋಗುವ ಬದಲಿಗೆ ಮನೆಯಲ್ಲೇ ಉಳಿದೆವು. ಡೂ ಇಟ್ ಟು ಅಂದರೆ ಕಾರಣದಿಂದ. ದ ಮ್ಯಾಚ್ ವಾಸ್ ಕ್ಯಾನ್ಸರ್ಡ್ ಡ್ಯೂ ಟು ರೇನ್. ಮಳೆ ಕಾರಣ ಪಂದ್ಯ ರದ್ದಾಯಿತು. ಹಿ ವಾಸ್ ಅಬ್ಸೆಂಟ್ ಡ್ಯೂ ಟು ಇಲ್ನೆಸ್. ಅನಾರೋಗ್ಯದ ಕಾರಣ ಅವನು ಗೈರಾಗಿದ್ದ. ಫ್ಲೈಟ್ಸ್ ವರ್ ಡಿಲೇಡ್ ಡ್ಯೂ ಟು ಫಾಗ್. ಮಂಜಿನ ಕಾರಣ ವಿಮಾನಗಳು ತಡವಾದವು. ಸ್ಕೂಲ್ ಕ್ಲೋಸ್ಡ್ ಡ್ಯೂ ಟು ಹೆವಿ ರೇನ್. ಭಾರೀ ಮಳೆಯ ಕಾರಣದಿಂದ ಶಾಲೆ ಮುಚ್ಚಲ್ಪಟ್ಟಿತು. ಟ್ರಾಫಿಕ್ ಇನ್ಕ್ರೀಸ್ಡ್ ಡ್ಯೂ ಟು ದ ಫೆಸ್ಟಿವಲ್. ಹಬ್ಬದ ಕಾರಣ ಟ್ರಾಫಿಕ್ ಹೆಚ್ಚಾಯಿತು. ಇನ್ಸ್ಪೈಟ್ ಆಫ್ ಅಂದರೆ ಇದ್ದರೂ ಅನ್ನೋ ಅರ್ಥ ಬರುತ್ತೆ. ಇನ್ಸ್ಪೈಟ್ ಆಫ್ ಪೇನ್ ಶೀ ಸ್ಮೈಲ್ಡ್. ನೋವಿದ್ದರೂ ಅವಳು ನಕ್ಕಳು. ಇನ್ಸ್ಪೈಟ್ ಆಫ್ ರೈನ್ ವಿ ಪ್ಲೇಡ್. ಮಳೆ ಇದ್ದರೂ ನಾವು ಆಡಿದೆವು. ಹಿ ಸಕ್ಸೀಡೆಡ್ ಇನ್ಸ್ಪೈಟ್ ಆಫ್ ಡಿಫಿಕಲ್ಟೀಸ್. ಕಷ್ಟಗಳಿದ್ದರೂ ಅವನು ಯಶಸ್ವಿ ಆದ. ಶಿ ವರ್ಕ್ಡ್ ಇನ್ಸ್ಪೈಟ್ ಆಫ್ ಫೀವರ್. ಜ್ವರ ಇದ್ದರೂ ಅವಳು ಕೆಲಸ ಮಾಡಿದಳು.